ಕೆಆರ್ಪೇಟೆ ಪುರಸಭಾಧ್ಯಕ್ಷರ ಚುನಾವಣೆಗೆ ಮತ್ತೆ ವಿಘ್ನ. ಮೀಸಲಾತಿ ನಿಗದಿ ಆಕ್ಷೇಪಕ್ಕೆ ಹೈಕೋರ್ಟ್ ಅಸ್ತು. ಉಪಾಧ್ಯಕ್ಷರ ಆಯ್ಕೆಗಷ್ಟೇ ಸೋಮವಾರ ಚುನಾವಣೆ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ಪುರಸಭೆ ಅಧ್ಯಕ್ಷರ ಚುನಾವಣೆಗೆ 16 ತಿಂಗಳಿಂದ ಹಿಡಿದಿದ್ದ ಗ್ರಹಣ ಬಿಡ್ತು ಎಂಬ ಖುಷಿಯಲ್ಲಿದ್ದ ಕೆಆರ್ಪೇಟೆ ಪಟ್ಟಣ ಜನತೆಗೆ ಮತ್ತೆ ನಿರಾಸೆ ಎದುರಾಗಿದೆ. ಅಧ್ಯಕ್ಷ ಸ್ಥಾನವನ್ನು ಸಾಮಾನ್ಯ ಮಹಿಳೆಗೆ, ಉಪಾಧ್ಯಕ್ಷ ಸ್ಥಾನ ಎಸ್ಸಿ ಮಹಿಳೆಗೆ ಮೀಸಲು ಮಾಡಲಾಗಿತ್ತು. ಅಧ್ಯಕ್ಷ ಸ್ಥಾನವನ್ನು ಸಾಮಾನ್ಯ ಮಹಿಳೆಗೆ ಮೀಸಲು ಮಾಡಿದ್ದನ್ನು ಪ್ರಶ್ನಿಸಿ 4ನೇ ಬಾರಿ ಸದಸ್ಯರಾಗಿರೋ ಕೆಸಿ ಮಂಜುನಾಥ್ ಸಲ್ಲಿಸಿದ್ದ ತಡೆಯಾಜ್ಞೆ ಅರ್ಜಿಗೆ ಹೈಕೋರ್ಟ್ ಅಸ್ತು ಹೊಂದಿದ್ದು, ಸೆಪ್ಟೆಂಬರ್ 2ರಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆಯಲಿದೆ. ಇಪ್ಪತ್ತ್ಮೂರು ಸದಸ್ಯ ಬಲದ ಪುರಸಭೆಯಲ್ಲಿ ಕಾಂಗ್ರೆಸ್ 10, ಜೆಡಿಎಸ್ 4, ಬಿಜೆಪಿ 8 ಹಾಗೂ ಒಬ್ಬ ಪಕ್ಷೇತರ ಸದಸ್ಯರಿದ್ದಾರೆ. ಪಕ್ಷೇತರ ಸದಸ್ಯ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿದ್ದು, ಕಾಂಗ್ರೆಸ್ ಬಲ 11ಕ್ಕೆ ಏರಿದರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಸದಸ್ಯರ ಬಲ 12ರ ಜೊತೆಗೆ ಸಂಸದ ಶಾಸಕರ ಮತ ಸೇರಿ 14 ಆಗಲಿದೆ. ಬಹುಮತ ಇರುವ ದೋಸ್ತಿಗಳು ಅಧಿಕಾರ ಹಿಡಿಯುತ್ತಾರೆ ಎನ್ನಲಾಗಿತ್ತು. ಆದರೆ ಒಳಗೊಳಗೆ ಬೇರೆಯದೇ ಆಟ ನಡೆದಿತ್ತು. ಅಂದರೆ ಕಾಂಗ್ರೆಸ್ಸಿನ 4 ಹಿರಿಯ ಸದಸ್ಯರು ಮಾಜಿ ಶಾಸಕ ಕೆ.ಬಿ. ಚಂದ್ರಶೇಖರ್ ಕುಟುಂಬದ ವಿರುದ್ಧ ಬಂಡೆದ್ದಿದ್ರೆ, ಜೆಡಿಎಸ್ ಶಾಸಕ ಎಚ್.ಡಿ. ಮಂಜು ದೋಸ್ತಿ ಪಕ್ಷದ ವಿರುದ್ಧ ಅಸಮಾಧಾನ ಹೊಂದಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಪರಿಣಾಮ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಮೈತ್ರಿಯಾಗಲಿದೆ ಎಂಬ ಸುದ್ದಿ ಹರಿದಾಡ್ತಿದೆ. ತಾವು ಸತತವಾಗಿ ಆಯ್ಕೆ ಆದರೂ ತಮಗೆ ಯಾವುದೇ ಅಧಿಕಾರ ಸಿಗ್ತಿಲ್ಲ. ಬದಲಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಕೆ.ಬಿ. ಚಂದ್ರಶೇಖರ್ ಕುಟುಂಬದವರೇ ಅಧಿಕಾರ ಅನುಭವಿಸುತ್ತಿದ್ದಾರೆ ಅಂತ ಹಿರಿಯ ಸದಸ್ಯರಾದ ಕೆಸಿ ಮಂಜುನಾಥ್, ಪ್ರೇಮ್ ಕುಮಾರ್, ಹೊಸಹೊಳಲು ಪ್ರವೀಣ್ ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ನ್ಯಾಯಾಲಯ ಅಧ್ಯಕ್ಷರ ಚುನಾವಣೆಗೆ ತಡೆಯಾಜ್ಞೆ ನೀಡಿದ್ದು, ಸದ್ಯ ಕೇವಲ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಅಧ್ಯಕ್ಷರ ಚುನಾವಣೆ ಬಗ್ಗೆ ಮುಂದೇನು ಎಂಬುದನ್ನು ಕಾದು ನೋಡಬೇಕಿದೆ.